ಭಾರಿ ದರವನ್ನ ಏರಿಸಿ ಅತ್ಯಲ್ಪ ಇಳಿಸಿದ್ದಾರೆ ಬಿಎಂಆರ್ಸಿಎಲ್ ಅವರು. ಕೇವಲ 10 ರೂಪಾಯಿಯನ್ನ ಇಳಿಸಿದ್ದಾರೆ. ನಮ್ಮ ಮೆಟ್ರೋ ಮೆಜೆಸ್ಟಿಕ್ ಟು ವೈಟ್ ಫೀಲ್ಡ್ಗೆ 90 ರೂಪಾಯಿಯನ್ನ ಏರಿಸಿ ಈಗ 80 ರೂಪಾಯಿಗೆ ಇಳಿಸಿದ್ದಾರೆ. ಕೇವಲ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಹಾಗೇನೆ ಮೆಜೆಸ್ಟಿಕ್ ನಿಂದ ವಿಧಾನಸೌಧಕ್ಕೆ ಇದ್ದದ್ದು 20 ರೂಪಾಯಿ, ಅದನ್ನ 10 ರೂಪಾಯಿಗೆ ಇಳಿಕೆ ಮಾಡಿದ್ದಾರೆ. ಅಲ್ಲಿಯೂ ಕೂಡ 10 ರೂಪಾಯಿ ಇಳಿಸಿರೋದು. ಅಲ್ಪಘಟ್ಟಕ್ಕೆ ಈ ರೀತಿ ಅವರು ಇಳಿಸಿರುವಂತದ್ದು. ಇನ್ನು ಮತ್ತೊಂದು ಕಡೆ ನಾವೀಗಾಗಲೇ ಗಮನಿಸ್ತಾ ಇದ್ದೀವಿ ಯಾವ್ಯಾವ ಏರಿಯಾದಿಂದ ಎಷ್ಟೆಷ್ಟು ರೂಪಾಯಿ ಇಳಿಕೆ ಮಾಡಿದ್ದಾರೆ ಅಂತ ಹೇಳಿ. ಯಾವ ಮಟ್ಟಿಗೆ ಅಂತಂದ್ರೆ ಇವರು ಏರಿಸಿದ್ದು ಡಬ್ಕಿ ಡಬಲ್, ಇಳಿಸಿದ್ದು ಅಲ್ಪಘಟ್ಟ. ಯಾಕೆ ಈ ರೀತಿ? ಮೆಜೆಸ್ಟಿಕ್ ನಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿ ಇತ್ತು, 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ನಿಂದ ವಿಧಾನಸೌಧಕ್ಕೆ 20 ರೂಪಾಯಿ ಇತ್ತು, 10 ರೂಪಾಯಿ ಆಗಿದೆ. ಚಲಗಟ್ಟಕ್ಕೆ 70 ರೂಪಾಯಿ ಇತ್ತು, ಈಗ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ನಿಂದ ಬೈಯಪ್ಪನಹಳ್ಳಿಗೆ 60 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ 70 ರೂಪಾಯಿ ಇತ್ತು, ಈಗ 60 ರೂಪಾಯಿ ಆಗಿದೆ. ಜಾಲಹಳ್ಳಿಯಿಂದ ಸಿಲ್ಕ್ ಬೋರ್ಡ್ಗೆ 90 ರೂಪಾಯಿ ಇತ್ತು, ಅದು ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಲ್ಲಿಗೆ ಸ್ಟೇಜ್ ಟು ಸ್ಟೇಜ್ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಏನ್ ಹೇಳಿದ್ರು, ಆ ಪ್ರಕಾರವಾಗಿ ಎಲ್ಲಿ ನೋಡಿದ್ರು ಕೂಡ 10 ರೂಪಾಯಿಯನ್ನ ಇಳಿಕೆ ಮಾಡಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಗಮನಿಸ್ತಾ ಇದ್ದೀವಿ 10 ರೂಪಾಯಿ ಇಳಿಕೆ ಮಾಡಿದ್ದಾರೆ. ಮೆಜೆಸ್ಟಿಕ್ ಟು ಚಲಗಟ್ಟ ಆಗಿರಬಹುದು, ಸಿಲ್ಕ್ ಬೋರ್ಡ್ ಆಗಿರಬಹುದು, ವೈಟ್ ಫೀಲ್ಡ್ ಆಗಿರಬಹುದು, ಹೀಗೆ ಇತ್ಯಾದಿ ಪ್ಲೇಸ್ಗಳಿಗೆ 90 ರೂಪಾಯಿ ಮ್ಯಾಕ್ಸಿಮಮ್ ಏನಿತ್ತು ಅದರಲ್ಲಿ ಬದಲಾವಣೆ ಕಂಡು ಬಂದಿಲ್ಲ. ಒಂದು ಸ್ಟೇಷನ್ ಮಾಹಿತಿಯನ್ನ ಕೂಡ ನಾವು ನೋಡ್ತಾ ಇದ್ವಿ. ಈಗ ಅಂದ್ರೆ ಬಿಎಂಆರ್ಸಿಎಲ್ ಈಗ ಏನ್ ಮಾಡೋದಕ್ಕೆ ಹೊರಟಿದೆ, ಇದು ಯಾವ ರೀತಿಯ ಯಾಮಾರಿಸುವಂತ ಕೆಲಸ ಅಂತ? ಎಸ್ ಶ್ರೀಪಾದ್, ನಿಜವಾಗ್ಲೂ ಕೂಡ ಇಂಥದ್ದೊಂದು ಪ್ರಶ್ನೆ ಮೂಡುತ್ತೆ. ಬಿಎಂಆರ್ಸಿಎಲ್ ಯಾವಾಗ ದರ ಪರಿಷ್ಕರಣೆ ಮಾಡ್ತೀನಿ ಅಂತ ಹೇಳ್ತು ಅವಾಗಲೇ 1 to ಡಬಲ್ ಆಗಿತ್ತು. ಆದ್ರೆ 45% ಮಾತ್ರ ಏರಿಕೆ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಕೂಡ ಬಿಎಂಆರ್ಸಿಎಲ್ MD ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಆ ಒಂದು ಮಾಹಿತಿಯನ್ನ ನೀಡಿದ್ರು. ಅದರ ಪರಿಷ್ಕರಣೆಯನ್ನ ಮಾಡ್ತೀವಿ, ಜನರಿಗೆ ಆಗ್ತಾ ಇರುವಂತ ಹೊರೆಯನ್ನ ತಗ್ಗಿಸ್ತೀವಿ ಅನ್ನುವಂತ ಒಂದು ಮಾಹಿತಿಯನ್ನ ನೀಡಿದ್ರು. ಆದ್ರೆ ಬೆಳಗ್ಗೆ ನೋಡಿದ್ರೆ ಕೇವಲ 10 ರೂಪಾಯಿ ಕಮ್ಮಿ ಆಗಿದೆ. ಅಂದ್ರೆ ಇವರು 105% ಇರುವಂತದ್ದನ್ನ ಒಂದು 70% 80%ಗೆ ಇಳಿಸಿದ್ದಾರೆ. ಇದು ಕೂಡ ಸುಲಿಗೆನೆ. ನಾವು ಹಲವು ಸ್ಟೇಷನ್ಗಳ ಒಂದು ರೇಟ್ಗಳನ್ನ ನೋಡ್ತಾ ಹೋದ್ರೆ ಹಿಂದೆ 30 ರೂಪಾಯಿಗೆ ಹೋಗ್ತಾ ಇದ್ದವರು 50-60 ರೂಪಾಯಿಯನ್ನ ಕೊಡ್ಲೇಬೇಕು. 1 to ಡಬಲ್ ಇತ್ತು ನೋಡಿ, ಅದನ್ನ ಕಮ್ಮಿ ಮಾಡಿದ್ದಾರೆ. ಈ ಚಲಗಟ್ಟದಿಂದ ಮೆಜೆಸ್ಟಿಕ್ ಇರ್ಬೋದು, ಇನ್ನು ಮೆಜೆಸ್ಟಿಕ್ ಇಂದ ಸಿಲ್ಕ್ ಬೋರ್ಡ್ ಇರ್ಬೋದು, ಹೀಗೆ ಬೆಂಗಳೂರಿನ ಮೆಟ್ರೋ ಸಂಪರ್ಕ ಎಲ್ಲೆಲ್ಲಿದೆ ಅಲ್ಲೆಲ್ಲ ಓಡಾಡ್ತಾ ಇದ್ದವರಿಗೆ ಈ ಒಂದು ಸಮಸ್ಯೆ ಆಗಿದೆ. ಮುಖ್ಯವಾಗಿ ಈ ಸ್ಲ್ಯಾಬ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಇವರು ಕಿಲೋಮೀಟರ್ ಆಧಾರದಲ್ಲಿ ಸ್ಲ್ಯಾಬ್ ಅನ್ನ ಮಾಡಿರುವಂತದ್ದು. ಅಂದ್ರೆ 0 ಇಂದ 2 ಕಿಲೋಮೀಟರ್, 2 ರಿಂದ 4 ಕಿಲೋಮೀಟರ್ ಆ ತರ ರೇಟ್ ಅನ್ನ ಹೈಕ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಒಂದು ಸ್ಟೇಷನ್ ಇಂದ ಬರುವಂತಹ ಜನರಿಗೆ ಇನ್ನೊಂದು ಸ್ಟೇಷನ್ ಇಂದ ಜನರಿಗೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಅವರಿಗೆ ಹಣ ಈ ಒಂದು ರೇಟ್ ಅಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದಾವೆ. ಆದ್ರೆ ಪರಿಷ್ಕರಣೆಯ ನೆಪದಲ್ಲಿ ಈಗ ಮತ್ತೆ 10 ರೂಪಾಯಿಯನ್ನ ಕಮ್ಮಿ ಮಾಡಿ ಇನ್ನೂ ಕೂಡ ಸುಲಿಗೆಯನ್ನ ಮುಂದುವರಿಸಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ. ನಾನೀಗ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲೇ ಇದ್ದೀನಿ, ಗಮನಿಸ್ತಾ ಇರಬಹುದು. ಸಹಜವಾಗಿ ಈ ನಿಲ್ದಾಣಕ್ಕೆ ಕೂಡ ಈಗ ಜನ ಬರ್ತಾ ಇಲ್ಲ. ಅಂದ್ರೆ ಈಗ ಈ ಟೈಮ್ ನಲ್ಲಿ ಒಂದಿಷ್ಟು ಜನ ಓಡಾಡ್ತಾ ಇದ್ರು, ಆದ್ರೂ ಕೂಡ ಜನರು ಈ ಮೆಟ್ರೋವನ್ನ ಓಡಾಟವನ್ನ ಕೂಡ ಕಮ್ಮಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಯಾವಾಗ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಅದರ ಬೆನ್ನಲ್ಲೇ ದರವನ್ನ ಕೂಡ ಕಮ್ಮಿ ಮಾಡಿದ್ರು. ಸರಿಗ ಮೆಟ್ರೋ ರೇಟ್ ಅನ್ನ ಕಮ್ಮಿ ಮಾಡಿದ್ದಾರೆ. ಅಂದ್ರೆ ಈಗ ಒಂದ್ ಸ್ವಲ್ಪ ಓಕೆನಾ ನಿಮಗೆ? ಓಕೆ. ಮೊದಲೇ ಎಷ್ಟಿತ್ತು, ಈಗ ಎಷ್ಟಾಗಿದೆ ಸರ್? ಮುಂಚೆ 14 ರೂಪಾಯಿ ಇನ್ಕ್ರೀಸ್ ಮಾಡಿದ್ರು, ಇವಾಗ 8 ರೂಪಾಯಿ ಆಗಿದೆ. 8 ರೂಪಾಯಿ ಆಗಿದೆ. ಈ ರೇಟ್ ಈ ತರ ಕಮ್ಮಿ ಮಾಡಿದ್ದು ಓಕೆ? ಓಕೆ ಓಕೆ ಓಕೆ, ಇಟ್ ಈಸ್ ಗುಡ್. ಇದು ಸಾರ್ವಜನಿಕರು ಹೇಳ್ತಾ ಇರೋದು. ಅಂದ್ರೆ ನಮಗೆ ಈಗ ಮೊದಲಿನಕ್ಕಿಂತ ಕಂಪೇರ್ ಮಾಡಿದ್ರೆ ಒಂಚೂರು ಕಮ್ಮಿ ಆಗಿದೆ ಅಂತ ಇಲ್ಲೊಬ್ರು ಹೇಳಿದ್ರು. ಆದ್ರೆ ಬೇರೆ ಕಡೆ ನೋಡ್ತಾ ಹೋಗೋದಾದ್ರೆ ಇದೇ ದರ ಇದೆ. ಅಂದ್ರೆ 10 ರೂಪಾಯಿ ಕಮ್ಮಿ ಆಗಿದೆ. ಅವರು 30, 40, 50, 60, 70% ವರೆಗೂ ಅಧಿಕವಾಗಿ ಈ ಒಂದು ಹಣವನ್ನು ಕೊಟ್ಟು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಎಂಆರ್ಸಿಎಲ್ ಇನ್ನೂ ಕಮ್ಮಿ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ಭಾರಿ ದರವನ್ನ ಏರಿಸಿ ಅತ್ಯಲ್ಪ ಇಳಿಸಿದ್ದಾರೆ ಬಿಎಂಆರ್ಸಿಎಲ್ ಅವರು. ಕೇವಲ 10 ರೂಪಾಯಿಯನ್ನ ಇಳಿಸಿದ್ದಾರೆ. ನಮ್ಮ ಮೆಟ್ರೋ ಮೆಜೆಸ್ಟಿಕ್ ಟು ವೈಟ್ ಫೀಲ್ಡ್ಗೆ 90 ರೂಪಾಯಿಯನ್ನ ಏರಿಸಿ ಈಗ 80 ರೂಪಾಯಿಗೆ ಇಳಿಸಿದ್ದಾರೆ. ಕೇವಲ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಹಾಗೇನೆ ಮೆಜೆಸ್ಟಿಕ್ ನಿಂದ ವಿಧಾನಸೌಧಕ್ಕೆ ಇದ್ದದ್ದು 20 ರೂಪಾಯಿ,
ಅದನ್ನ 10 ರೂಪಾಯಿಗೆ ಇಳಿಕೆ ಮಾಡಿದ್ದಾರೆ. ಅಲ್ಲಿಯೂ ಕೂಡ 10 ರೂಪಾಯಿ ಇಳಿಸಿರೋದು. ಅಲ್ಪಘಟ್ಟಕ್ಕೆ ಈ ರೀತಿ ಅವರು ಇಳಿಸಿರುವಂತದ್ದು. ಇನ್ನು ಮತ್ತೊಂದು ಕಡೆ ನಾವೀಗಾಗಲೇ ಗಮನಿಸ್ತಾ ಇದ್ದೀವಿ ಯಾವ್ಯಾವ ಏರಿಯಾದಿಂದ ಎಷ್ಟೆಷ್ಟು ರೂಪಾಯಿ ಇಳಿಕೆ ಮಾಡಿದ್ದಾರೆ ಅಂತ ಹೇಳಿ. ಯಾವ ಮಟ್ಟಿಗೆ ಅಂತಂದ್ರೆ ಇವರು ಏರಿಸಿದ್ದು ಡಬ್ಕಿ ಡಬಲ್, ಇಳಿಸಿದ್ದು ಅಲ್ಪಘಟ್ಟ. ಯಾಕೆ ಈ ರೀತಿ? ಮೆಜೆಸ್ಟಿಕ್ ನಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿ ಇತ್ತು, 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ನಿಂದ ವಿಧಾನಸೌಧಕ್ಕೆ 20 ರೂಪಾಯಿ ಇತ್ತು, 10 ರೂಪಾಯಿ ಆಗಿದೆ. ಚಲಗಟ್ಟಕ್ಕೆ 70 ರೂಪಾಯಿ ಇತ್ತು, ಈಗ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ನಿಂದ ಬೈಯಪ್ಪನಹಳ್ಳಿಗೆ 60 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ 70 ರೂಪಾಯಿ ಇತ್ತು, ಈಗ 60 ರೂಪಾಯಿ ಆಗಿದೆ. ಜಾಲಹಳ್ಳಿಯಿಂದ ಸಿಲ್ಕ್ ಬೋರ್ಡ್ಗೆ 90 ರೂಪಾಯಿ ಇತ್ತು, ಅದು ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಲ್ಲಿಗೆ ಸ್ಟೇಜ್ ಟು ಸ್ಟೇಜ್ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಏನ್ ಹೇಳಿದ್ರು, ಆ ಪ್ರಕಾರವಾಗಿ ಎಲ್ಲಿ ನೋಡಿದ್ರು ಕೂಡ 10 ರೂಪಾಯಿಯನ್ನ ಇಳಿಕೆ ಮಾಡಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಗಮನಿಸ್ತಾ ಇದ್ದೀವಿ 10 ರೂಪಾಯಿ ಇಳಿಕೆ ಮಾಡಿದ್ದಾರೆ. ಮೆಜೆಸ್ಟಿಕ್ ಟು ಚಲಗಟ್ಟ ಆಗಿರಬಹುದು, ಸಿಲ್ಕ್ ಬೋರ್ಡ್ ಆಗಿರಬಹುದು, ವೈಟ್ ಫೀಲ್ಡ್ ಆಗಿರಬಹುದು, ಹೀಗೆ ಇತ್ಯಾದಿ ಪ್ಲೇಸ್ಗಳಿಗೆ 90 ರೂಪಾಯಿ ಮ್ಯಾಕ್ಸಿಮಮ್ ಏನಿತ್ತು ಅದರಲ್ಲಿ ಬದಲಾವಣೆ ಕಂಡು ಬಂದಿಲ್ಲ. ಒಂದು ಸ್ಟೇಷನ್ ಮಾಹಿತಿಯನ್ನ ಕೂಡ ನಾವು ನೋಡ್ತಾ ಇದ್ವಿ. ಈಗ ಅಂದ್ರೆ BMRCL ಈಗ ಏನ್ ಮಾಡೋದಕ್ಕೆ ಹೊರಟಿದೆ, ಇದು ಯಾವ ರೀತಿಯ ಯಾಮಾರಿಸುವಂತ ಕೆಲಸ ಅಂತ? ಎಸ್ ಎಸ್ ಶ್ರೀಪಾದ್, ನಿಜವಾಗ್ಲೂ ಕೂಡ ಇಂಥದ್ದೊಂದು ಪ್ರಶ್ನೆ ಮೂಡುತ್ತೆ. BMRCL ಯಾವಾಗ ದರ ಪರಿಷ್ಕರಣೆ ಮಾಡ್ತೀನಿ ಅಂತ ಹೇಳ್ತು ಅವಾಗಲೇ 1 to ಡಬಲ್ ಆಗಿತ್ತು. ಆದ್ರೆ 45% ಮಾತ್ರ ಏರಿಕೆ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಕೂಡ BMRCL MD ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಆ ಒಂದು ಮಾಹಿತಿಯನ್ನ ನೀಡಿದ್ರು. ಅದರ ಪರಿಷ್ಕರಣೆಯನ್ನ ಮಾಡ್ತೀವಿ, ಜನರಿಗೆ ಆಗ್ತಾ ಇರುವಂತ ಹೊರೆಯನ್ನ ತಗ್ಗಿಸ್ತೀವಿ ಎನ್ನುವಂತ ಒಂದು ಮಾಹಿತಿಯನ್ನ ನೀಡಿದ್ರು. ಆದ್ರೆ ಬೆಳಗ್ಗೆ ನೋಡಿದ್ರೆ ಕೇವಲ 10 ರೂಪಾಯಿ ಕಮ್ಮಿ ಆಗಿದೆ. ಅಂದ್ರೆ ಇವರು 105% ಇರುವಂತದ್ದನ್ನ ಒಂದು 70% 80%ಗೆ ಇಳಿಸಿದ್ದಾರೆ. ಇದು ಕೂಡ ಸುಲಿಗೆನೆ. ನಾವು ಹಲವು ಸ್ಟೇಷನ್ಗಳ ಒಂದು ರೇಟ್ಗಳನ್ನ ನೋಡ್ತಾ ಹೋದ್ರೆ ಹಿಂದೆ 30 ರೂಪಾಯಿಗೆ ಹೋಗ್ತಾ ಇದ್ದವರು 50-60 ರೂಪಾಯಿಯನ್ನ ಕೊಡ್ಲೇಬೇಕು. 1 to ಡಬಲ್ ಇತ್ತು ನೋಡಿ, ಅದನ್ನ ಕಮ್ಮಿ ಮಾಡಿದ್ದಾರೆ. ಈ ಚಲಗಟ್ಟದಿಂದ ಮೆಜೆಸ್ಟಿಕ್ ಇರ್ಬೋದು, ಇನ್ನು ಮೆಜೆಸ್ಟಿಕ್ ಇಂದ ಸಿಲ್ಕ್ ಬೋರ್ಡ್ ಇರ್ಬೋದು, ಹೀಗೆ ಬೆಂಗಳೂರಿನ ಮೆಟ್ರೋ ಸಂಪರ್ಕ ಎಲ್ಲೆಲ್ಲಿದೆ ಅಲ್ಲೆಲ್ಲ ಓಡಾಡ್ತಾ ಇದ್ದವರಿಗೆ ಈ ಒಂದು ಸಮಸ್ಯೆ ಆಗಿದೆ. ಮುಖ್ಯವಾಗಿ ಈ ಸ್ಲ್ಯಾಬ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಇವರು ಕಿಲೋಮೀಟರ್ ಆಧಾರದಲ್ಲಿ ಸ್ಲ್ಯಾಬ್ ಅನ್ನ ಮಾಡಿರುವಂತದ್ದು. ಅಂದ್ರೆ 0 ಇಂದ 2 ಕಿಲೋಮೀಟರ್, 2 ರಿಂದ 4 ಕಿಲೋಮೀಟರ್ ಆ ತರ ರೇಟ್ ಅನ್ನ ಹೈಕ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಒಂದು ಸ್ಟೇಷನ್ ಇಂದ ಬರುವಂತಹ ಜನರಿಗೆ ಇನ್ನೊಂದು ಸ್ಟೇಷನ್ ಇಂದ ಜನರಿಗೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಅವರಿಗೆ ಹಣ ಈ ಒಂದು ರೇಟ್ ಅಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದಾವೆ. ಆದ್ರೆ ಪರಿಷ್ಕರಣೆಯ ನೆಪದಲ್ಲಿ ಈಗ ಮತ್ತೆ 10 ರೂಪಾಯಿಯನ್ನ ಕಮ್ಮಿ ಮಾಡಿ ಇನ್ನೂ ಕೂಡ ಸುಲಿಗೆಯನ್ನ ಮುಂದುವರಿಸಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ. ನಾನೀಗ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲೇ ಇದ್ದೀನಿ, ಗಮನಿಸ್ತಾ ಇರಬಹುದು. ಸಹಜವಾಗಿ ಈ ನಿಲ್ದಾಣಕ್ಕೆ ಕೂಡ ಈಗ ಜನ ಬರ್ತಾ ಇಲ್ಲ. ಅಂದ್ರೆ ಈಗ ಈ ಟೈಮ್ ನಲ್ಲಿ ಒಂದಿಷ್ಟು ಜನ ಓಡಾಡ್ತಾ ಇದ್ರು, ಆದ್ರೂ ಕೂಡ ಜನರು ಈ ಮೆಟ್ರೋವನ್ನ ಓಡಾಟವನ್ನ ಕೂಡ ಕಮ್ಮಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಯಾವಾಗ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಅದರ ಬೆನ್ನಲ್ಲೇ ದರವನ್ನ ಕೂಡ ಕಮ್ಮಿ ಮಾಡಿದ್ರು. ಸರಿಗ ಮೆಟ್ರೋ ರೇಟ್ ಅನ್ನ ಕಮ್ಮಿ ಮಾಡಿದ್ದಾರೆ. ಅಂದ್ರೆ ಈಗ ಒಂದ್ ಸ್ವಲ್ಪ ಓಕೆನಾ ನಿಮಗೆ? ಓಕೆ. ಮೊದಲೇ ಎಷ್ಟಿತ್ತು, ಈಗ ಎಷ್ಟಾಗಿದೆ ಸರ್? ಮುಂಚೆ 14 ರೂಪಾಯಿ ಇನ್ಕ್ರೀಸ್ ಮಾಡಿದ್ರು, ಇವಾಗ 8 ರೂಪಾಯಿ ಆಗಿದೆ. 8 ರೂಪಾಯಿ ಆಗಿದೆ. ಈ ರೇಟ್ ಈ ತರ ಕಮ್ಮಿ ಮಾಡಿದ್ದು ಓಕೆ? ಓಕೆ ಓಕೆ ಓಕೆ, ಇಟ್ ಈಸ್ ಗುಡ್. ಇದು ಸಾರ್ವಜನಿಕರು ಹೇಳ್ತಾ ಇರೋದು. ಅಂದ್ರೆ ನಮಗೆ ಈಗ ಮೊದಲಿನಕ್ಕಿಂತ ಕಂಪೇರ್ ಮಾಡಿದ್ರೆ ಒಂಚೂರು ಕಮ್ಮಿ ಆಗಿದೆ ಅಂತ ಇಲ್ಲೊಬ್ರು ಹೇಳಿದ್ರು. ಆದ್ರೆ ಬೇರೆ ಕಡೆ ನೋಡ್ತಾ ಹೋಗೋದಾದ್ರೆ ಇದೇ ದರ ಇದೆ. ಅಂದ್ರೆ 10 ರೂಪಾಯಿ ಕಮ್ಮಿ ಆಗಿದೆ. ಅವರು 30, 40, 50, 60, 70% ವರೆಗೂ ಅಧಿಕವಾಗಿ ಈ ಒಂದು ಹಣವನ್ನು ಕೊಟ್ಟು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. BMRCL ಇನ್ನೂ ಕಮ್ಮಿ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ.